ಹಾಯ್ ಫ್ರೆಂಡ್ಸ್, ನಾವಿವತ್ತು ಅಕ್ಕಿ ಹಿಟ್ಟಿಂದು ತಾಲಿಪಟ್ಟಿ ಮಾಡೋಣ. ಅದಕ್ಕೆ ಅಕ್ಕಿ ಹಿಟ್ಟನ್ನು ಸಾನಿಸಿ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲೊಂದು 4 ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಆಮೇಲೆ ಇದು ಸಬ್ಬಸಿಗೆ. ನೀವು ಯಾವುದಾದ್ರೂ ಸೊಪ್ಪಿದ್ರೂ ಹಾಕ್ಬೋದು. ಸಬ್ಬಸಿಗೆ, ಮೆಂತ್ಯ ಸೊಪ್ಪು ಹಾಕ್ಬೋದು, ಕೊತ್ತಂಬರಿ ಹಾಕ್ಬೋದು. ಎಲ್ಲನೂ ಸಣ್ಣಗೆ ಹೆಚ್ಚಿಟ್ಕೊಳ್ಳಿ. ಆಮೇಲೆ ಒಂದು ಕ್ಯಾರೆಟನ್ನು ತುರಿದು ಹಾಕಿದ್ದೀನಿ. ಈಗ ನೀರನ್ನು ಕುದಿಯೋಕೆ ಇಟ್ಟಿದ್ದೀನಿ. ಇದನ್ನು ಜಿಗಟ್ ತೊಗೊಳ್ಬೇಕು. ಈಗ ರೊಟ್ಟಿ ಮಾಡುವಾಗ ಹೇಗೆ ಜಿಗಟ್ ತೊಗೊಳ್ತಾರೋ ಆ ಥರ ಜಿಗಟ್ ತೊಗೋಬೇಕು. ಈಗ ಒಂದು ಪಾತ್ರೆಯಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಆಮೇಲೆ ಇದು ಖಾರಕ್ಕೋಸ್ಕರ ಒಂದು ಪೇಸ್ಟ್ ಮಾಡ್ಕೋಬೇಕು, ಹಸಿಮೆಣ್ಸಿಕಾಯ್ದು. ಇಲ್ಲಿ ನಾನು ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಉಪ್ಪು ಇದನ್ನೆಲ್ಲ ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. ಸೊ ನೋಡಿ, ಪೇಸ್ಟ್ ಹೀಗಾಗುತ್ತೆ ಫ್ರೆಂಡ್ಸ್. ಹಸಿಮೆಣ್ಸಿಕಾಯ್ದು ಈ ರೀತಿ ಮಾಡಿಟ್ಕೊಂಡ್ರೆ ಪಲ್ಯಗೂ ಎಲ್ಲ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಸೊ ಈಗ ನೀರು ಕುದೀತಾ ಇದೆ. ನೀರು ಕುದಿಯುವಾಗ ನಾನು ಹಿಟ್ಟನ್ನು ಸಾನಿಸಿ ಇಟ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಇದು ಪೂರ ಏನು ಮಿಕ್ಸಿಂಗ್ ಇಲ್ಲ, ಬರೀ ಅಕ್ಕಿ ಹಿಟ್ಟಷ್ಟೇ. ಇದನ್ನಿಷ್ಟು ಇದರಲ್ಲಿ ಹಾಕಿ ಮರ್ಜ್ ಮಾಡಬೇಕು. ಈಗ ನೀರು ನೀವು ನೋಡ್ಕೊಂಡು ಹಾಕಬೇಕು, ತೀರಾ ನೀರೆಲ್ಲ ಆಗಬಾರ್ದು, ಸ್ವಲ್ಪ ಗಟ್ಟಿ. ಈಗ ರೊಟ್ಟಿ ಮಾಡುವಾಗ ಹೇಗೆ ಜಿಗಟ್ ತೊಗೊಳ್ತಾ ಇರ್ತೀವೋ ಆ ರೀತಿ ಮಾಡ್ಕೋಬೇಕು. ಸೊ ಈಗ ಇದಕ್ಕೆ ಹಾಕಿದ್ದೀನಿ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಅದ್ರ ಜೊತೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಅದು ಒಳ್ಳೆ ಜಿಗಟ್ ಥರ ಆಗುತ್ತೆ. ಎಲ್ಲನೂ ಪೂರ ಹಿಟ್ಟೆಲ್ಲ ಮಿಕ್ಸ್ ಆಗಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಇದು ಮಿಕ್ಸ್ ಆಗಬೇಕು. ಇದು ತುಂಬ ಬಿಸಿ ಇರುತ್ತೆ. ನೆಕ್ಸ್ಟ್ ಇದರಲ್ಲಿ ಹಾಕ್ಕೊಂಡು ಸರಿಯಾಗಿ ಅದನ್ನು ಮಿದ್ದಬೇಕು. ಎಲ್ಲ ಸರಿಯಾಗಿ ಮಿಕ್ಸ್ ಆಗೋವರೆಗೂ ಮಿದ್ದಬೇಕು ಕೈಲಿ. ಸೊ ಈಗ ಒಂದು ಅಗಲ ಪಾತ್ರೆಯಲ್ಲಿ ಹಾಕ್ಕೊಂಡು ಬಿಸಿ ಇರುವಾಗಲೇ ಗಂಟು ಇರುತ್ತಲ್ಲ, ಅದನ್ನೆಲ್ಲ ಈ ಥರ ಸ್ಪೂನಲ್ಲಿ ಮಾಡ್ಕೊಂಡು ಚೆನ್ನಾಗಿ ಮೆತ್ತಗೆ ಮಾಡ್ಕೊಳ್ಳಿ. ಮತ್ತು ಬಿಸಿ ಇರುವಾಗಲೇ ಮಾಡ್ಕೊಳ್ಳಿ. ಆಮೇಲೆ ಗಟ್ಟಿ ಆದರೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಕೈಗೆ ಸ್ವಲ್ಪ ತಣ್ಣೀರು ಹಚ್ಕೊಂಡು ಈ ಥರ ಮಿದ್ಕೊತಾ ಇರಿ. ಬಿಸಿ ಇರುತ್ತೆ, ನಿಧಾನಕ್ಕೆ ಮಾಡ್ಕೊಳ್ಳಿ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋದೇನೋ ಒಂದು 10 ಗಂಟಕ್ಕೆ. ನೆಕ್ಸ್ಟ್ ಇದಕ್ಕೆ ನಾವು ಹೆಚ್ಕೊಂಡು ಇಟ್ಕೊಂಡಿದ್ದೀವಲ್ಲ ಈರುಳ್ಳಿ ಮತ್ತು ಸಬ್ಬಸಿಗೆನ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಹಾಕಿ, ಮೆಂತ್ಯ ಸೊಪ್ಪು ಹಾಕಿ ಇನ್ನೂ ಚೆನ್ನಾಗಾಗುತ್ತೆ ಇದು. ಇದನ್ನೆಲ್ಲ ಹಾಕಬೇಕು. ಇದರಲ್ಲಿ ಎಲ್ಲ ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಆಮೇಲೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಹಸಿಮೆಣ್ಸಿನ್ಕಾಯಿ ಪೇಸ್ಟು, ನಿಮಗೆ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದನ್ನೆಲ್ಲನೂ ಚೆನ್ನಾಗಿ ಕೈಲೇ ಮಿಕ್ಸ್ ಮಾಡಬೇಕೀಗ. ಓಕೆ, ನೆಕ್ಸ್ಟ್ ಇದಕ್ಕೆ ಉಪ್ಪು ರುಚಿಗೆ ಎಷ್ಟು ಬೇಕು, ಹಿಟ್ಟು ಎಷ್ಟಿದೆಯೋ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಇದು ಆಮೇಲೆ ಉಪ್ಪೆಲ್ಲ ಕೂಡಿಸ್ಲಿಕ್ಕೆ ಬರೋದಿಲ್ಲ ಹಿಟ್ಟು ಕಲಸಿದ ಮೇಲೆ. ಸೊ ಇವಾಗಲೇ ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಇದನ್ನೆಲ್ಲ ಹಿಟ್ಟು ಜೊತೆಗೆ ಚೆನ್ನಾಗಿ ನಾದ್ಕೋಬೇಕು. ಎಲ್ಲ ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಆಗಬೇಕು. ಇದೆಲ್ಲನೂ ಸರಿಯಾಗಿ ಕೈಯಲ್ಲೇ ಮಿದ್ದಿ ನೀವು ನಾದ್ಕೋಬೇಕು. ಸೊ ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಮಿದ್ಕೊಂಡಿದ್ದೀನಿ. ಇದು ಹೀಗೆ ತೊಗೊಂಡಾಗ ಈ ಥರ ಬಾಲಲ್ಲೇ ಬರಬೇಕು. ಇಷ್ಟು ಗಟ್ಟಿಯಾಗಿ ನಾದ್ಕೋಬೇಕು. ಅಂದರೆ ಈರುಳ್ಳಿನ ಸಣ್ಣಗೆ ಹಚ್ಕೊಳ್ಳಿ, ಲಟ್ಸುವಾಗ ಅವು ಸಪ್ರೇಟ್ ಆಗಿಬಿಡುತ್ತೆ. ಸೊ ಈ ಥರ ಬರಬೇಕು ಆಯ್ತಲ್ಲ. ಇದೆಲ್ಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ಈಗ ಲಟ್ಸೋಣ. ಸೊ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಅಕ್ಕಿ ಪ್ಯಾಕೆಟ್ ಇದು ಎಣ್ಣೆ ಪ್ಯಾಕೆಟ್ ಇರುತ್ತಲ್ಲ, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹೋಳಿಗೆ ಹಾಳಿ ಇರುತ್ತಲ್ಲ ಅದರಲ್ಲೂ ಮಾಡ್ಬೋದು. ಸೊ ತವ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಇದನ್ನು ಲಟ್ಟಿಸ್ಕೊಳ್ಳೋಣ. ಸ್ಮಾಲ್ ಪೋರ್ಷನ್ ಅಷ್ಟು ತೊಗೊಂಡು ಚೆನ್ನಾಗಿ ರೋಲ್ ಮಾಡಿಕೊಂಡು ಇದನ್ನು ಈ ಥರ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಚಬೇಕು. ಇದಕ್ಕೆ ಹಾಳಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ. ಈ ಥರ ಕವರ್ ಕಟ್ಕೊಂಡ್ರೆ ಅಂಟೋದಿಲ್ಲ, ಚೆನ್ನಾಗಾಗುತ್ತೆ. ರೊಟ್ಟಿ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಲಟ್ಟಿಸ್ಕೋಬೇಕೀಗ. ಸೊ ನೋಡಿ, ಈ ರೀತಿ ಲಟ್ಟಿಸ್ಕೊಂಡಿದ್ದೀನಿ. ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಳ್ಳಿ, ಇಲ್ಲಾಂದರೆ ಈ ಥರ ಸಪ್ರೇಟ್ ಆಗೋಕ್ಕೆ ನಿಂತ್ಬಿಡುತ್ತೆ ಈರುಳ್ಳಿ. ಸೊ ಚೆನ್ನಾಗಿ ಹೆಚ್ಕೊಂಡು ಈಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಬೇಕು. ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ತವಾದಲ್ಲಿ ಹಾಕಬೇಕು. ಸೊ ತವಾದಲ್ಲಿ ಹಾಕಿದ ಮೇಲೆ ಸುತ್ತಲೂ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಎರಡೂ ಸೈಡು ಚೆನ್ನಾಗಿ ಬೇಯಿಸಬೇಕು. ಈಗ ಇದು ನಿಧಾನಕ್ಕೆ ಬೆಂದಿದೆ ಎಲ್ಲ ನೋಡಿಕೊಂಡು ಕಟ್ಟಾಗುತ್ತದೆ, ನಿಧಾನಕ್ಕೆ ತಿರ್ಸ್ಕೊಂಡು ಹಾಕ್ಕೊಳ್ಳಿ. ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಮತ್ತು ಕೆಳಗಡೆದು ಸ್ವಲ್ಪ ಹೊತ್ತು ಬೇಯಲಿ. ಈಗ ನೋಡಿ, ಇದು ಎರಡೂ ಸೈಡು ಬೆಂದಿದೆ. ಸೊ ಈ ಥರ ಬೆಂದಮೇಲೆ ಇದನ್ನು ತೆಗೆದು ಇಟ್ಕೊಳ್ಳಿ. ಅದು ಬೇಯೋದ್ರೊಳಗೆ ನಾನು ಇನ್ನೊಂದನ್ನು ಲಟ್ಸಿ ಇಟ್ಕೊಂಡಿದ್ದೀನಿ. ಇದನ್ನು ತವಾಕ್ಕೆ ಹಾಕಿ
ಈ ಥರ ಮಾಡ್ತಾ ಹೋಗಿ ಮಕ್ಕಳ ಟಿಫಿನ್ಗೆ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿಯೂ ಇರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಮಕ್ಕಳಿಗೆ ಯಾವುದು ಪಲ್ಯ ಬೇಡ, ಚಟ್ನಿ ಬೇಡ, ಮೊಸರು ಶೇಂಗಾ ಚಟ್ನಿ ಪುಡಿ ಹಾಕಿ ಇರುತ್ತೆ ಕಟ್ಟಿ ಕೊಟ್ಬಿಡಿ, ಚೆನ್ನಾಗಿರುತ್ತೆ, ಖಾಲಿ ಮಾಡ್ಕೊಂಡು ಬರ್ತಾರೆ. ಥ್ಯಾಂಕ್ ಯು. ಟ್ರೈ ಮಾಡಿ.